ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ 5 ಬಾರಿ ಚಾಂಪಿಯನ್ಸ್ ಪಟ್ಟಕ್ಕೇರಿದ್ದ ಮುಂಬೈ ಇಂಡಿಯನ್ಸ್ ಈ ಬಾರಿಯ ಐಪಿಎಲ್ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಕೆಕೆಆರ್ ವಿರುದ್ಧದ ಮೊದಲ ಪಂದ್ಯವನ್ನ ಗೆದ್ದಿದ್ದು ಬಿಟ್ಟರೆ ಉಳಿದ 4 ಪಂದ್ಯಗಳಲ್ಲಿ ಪಾಂಡ್ಯ ನಾಯಕತ್ವದಲ್ಲಿ ಮುಂಬೈ ತಂಡ ಸೋಲನ್ನ ಕಂಡಿದೆ. ಈ ಬೆನ್ನಲ್ಲೇ ಪಾಂಡ್ಯ ಅವರ ತಲೆದಂಡದ ಎಚ್ಚರಿಕೆ ಬಂದಿದೆ. ಹಾರ್ದಿಕ್ ಪಾಂಡ್ಯ ಅವರ ಕಳಪೆ ಪ್ರದರ್ಶನ ಹಾಗೆ ಕ್ಯಾಪ್ಟನ್ಸಿಯ ಕಾರಣದಿಂದ ಅವರನ್ನ ಕ್ಯಾಪ್ಟನ್ಸಿ ಸ್ಥಾನದಿಂದ ಕೆಳಗಿಳಿಸುತ್ತಾ ಎನ್ನುವಂತ ಚರ್ಚೆ ನಡೀತಾ ಇದೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಹರ್ಷದೀಪ್ ವಿಕೆಟ್ ಪಡಿತಾ ಇದ್ದಂತೆ ಸ್ಟ್ಯಾಂಡ್ನಲ್ಲಿದ್ದ ಅವರ ಗೆಳತಿ ಪಂಜಾಬಿ ನಟಿ ಸಮ್ರೀನ್ ಕೌರ್ ಕುಣಿದು ಕುಪ್ಪಳಿಸಿದ್ದಾರೆ. ರಯಾನ್ ರೆಕಲ್ಟನ್ ಹಾಗೆ ಅಪಾಯಕಾರಿ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಅವರ ವಿಕೆಟ್ ಅನ್ನ ತೆಗಿತಾ ಇದ್ದಂತೆ ಹರ್ಷದೀಪ್ ಗೆಳತಿ ಸಮ್ರೀನ್ ಡ್ಯಾನ್ಸ್ ಮಾಡೋ ಮೂಲಕ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ರಿಕಲ್ಟನ್ ಅವರನ್ನು ಔಟ್ ಮಾಡೋ ಮೂಲಕ ಹರ್ಷದೀಪ್ ಸಿಂಗ್ ಐಪಿಎಲ್ನಲ್ಲಿ 100 ವಿಕೆಟ್ಗಳ ಸಾಧನೆ ಮಾಡಿದ್ರು. ಐಪಿಎಲ್ನಲ್ಲಿ 100 ವಿಕೆಟ್ ಪಡೆದ 5ನೇ ಎಡಗೈ ವೇಗಿ ಹಾಗೂ ಪಂಜಾಬ್ ಪರ 100 ವಿಕೆಟ್ ಪಡೆದ ಮೊದಲ ವೇಗಿ ಎನ್ನುವಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಐಪಿಎಲ್ ಜೊತೆಗೆ ಅವರು T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 100ಕ್ಕೂ ಹೆಚ್ಚು ವಿಕೆಟ್ಗಳನ್ನು ಪಡೆದಿದ್ದಾರೆ. ಶ್ರೇಯಸ್ ಅಯ್ಯರ್ ಹಿಡಿದ ಅದ್ಭುತ ಕ್ಯಾಚ್ ನೋಡಿ ಡಗೌಟ್ನಲ್ಲಿ ಕುಳಿತಿದ್ದ ಮುಂಬೈ ತಂಡದ ಎಲ್ಲ ಆಟಗಾರರು ಶಾಕ್ ಆಗಿರುವಂತ ವಿಡಿಯೋ ವೈರಲ್ ಆಗ್ತಿದೆ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಲಾಂಗ್ ಆನ್ ಕಡೆಗೆ ಬಿಗ್ ಶಾಟ್ ಆಡಿದ್ರು. ಈ ವೇಳೆ ಶ್ರೇಯಸ್ ಅಯ್ಯರ್ ಗಾಳಿಯಲ್ಲಿ ಹಾರಿ ಬಾಲನ್ನ ಹಿಡಿದ್ರು. ಆದರೆ ಬೌಂಡ್ರಿ ಲೈನ್ ಅನ್ನ ದಾಟ್ತಾ ಇರೋದು ಗಮನಿಸಿದಂತ ಶ್ರೇಯಸ್ ಗಾಳಿಯಲ್ಲಿ ಇರುವಾಗಲೇ ಚೆಂಡನ್ನ ಮೇಲಕ್ಕೆ ಎಸೆದಿದ್ದಾರೆ. ಈ ವೇಳೆ ಅಲ್ಲಿಯೇ ಇದ್ದಂತ ಕ್ಸೇವಿಯರ್ ಚಾಟ್ಲೆಟ್ ಕ್ಯಾಚ್ ಅನ್ನ ಫಿನಿಶ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಐಪಿಎಲ್ ಟಿಕೆಟ್ ದಂಧೆ ನಡೆಸ್ತಾ ಇದ್ದಂತ ಕೆಎಸ್ಸಿಎ ಸದಸ್ಯ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಟೆಲ್ನ ಉದ್ಯೋಗಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 17 ಲಕ್ಷ ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ಖರೀದಿ ಮಾಡಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ಜಾಲದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲಕ್ಷ್ಮಿ ಕ್ಯಾಟರ್ಸ್ ಹೋಟೆಲ್ನ ಕ್ಯಾಪ್ಟನ್ ಚಂದ್ರಶೇಖರ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. 15,000 ರೂಪಾಯಿ ಬೆಲೆಯ ಟಿಕೆಟ್ಗಳನ್ನು ಈತ ಬರೋಬ್ಬರಿ 19,000 ರೂಪಾಯಿವರೆಗೂ ಕೂಡ ಮಾರಾಟ ಮಾಡ್ತಿದ್ದ. ವಿರಾಟ್ ಕೊಹ್ಲಿ ದಕ್ಷಿಣ ಆಫ್ರಿಕಾದ ಸುಂದರಿಯ ಫೋಟೋವೊಂದಕ್ಕೆ ಲೈಕ್ ಮಾಡಿರುವಂತಹ ಸುದ್ದಿ ಈಗ ಟ್ರೋಲ್ ಆಗ್ತಿದೆ. ಇನ್ಫ್ಲೂಯೆನ್ಸರ್ ಹಾಗೆ ಫೋಟೋಗ್ರಾಫರ್ ಆಗಿರುವಂತಹ ದಕ್ಷಿಣ ಆಫ್ರಿಕಾದ ಲಿಡ್ಜಾಜ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಫೋಟೋವೊಂದನ್ನು ಹಾಕಿದ್ರು. ಈ ಫೋಟೋಗೆ ವಿರಾಟ್ ಕೊಹ್ಲಿ ಲೈಕ್ ಮಾಡಿದ್ದಾರೆ. ಫಾಲೋ ಮಾಡದೆ ಫೋಟೋಗೆ ಲೈಕ್ ಮಾಡಿರೋದು ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದೆ. ವಿಶ್ವದ ಅತಿ ವೇಗದ ಅಥ್ಲೀಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿ ಬಳಗಕ್ಕೆ ಸೇರಿದ್ದಾರೆ. ಆರ್ಸಿಬಿ ಜೆರ್ಸಿಯನ್ನ ಧರಿಸಿ ಫೋಟೋವನ್ನ ಪೋಸ್ಟ್ ಮಾಡಿ ತಂಡಕ್ಕೆ ಬೆಂಬಲ ಸೂಚಿಸಿದ್ದಾರೆ. ನಮಸ್ಕಾರ ಎಂದು ಪೋಸ್ಟ್ ಅನ್ನು ಆರಂಭಿಸಿರುವಂತಹ ಉಸೇನ್ ಬೋಲ್ಟ್ ಈ ಸೀಸನ್ಗೆ ಗುಡ್ ಲಕ್ ಅಂತ ವಿಶ್ ಮಾಡಿದ್ದಾರೆ. ಆರ್ಸಿಬಿ ಎವ್ರಿವೇರ್ ಅಂತ ಪೋಸ್ಟ್ ಮಾಡಿದ್ದಾರೆ. ಉಸೇನ್ ಬೋಲ್ಟ್ ಬೆಂಬಲ ಸಿಕ್ಕಿರೋದು ಅಭಿಮಾನಿಗಳ ಖುಷಿ ಹೆಚ್ಚಿಸಿದೆ. ಐಪಿಎಲ್ 2026ರಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿರುವ ಅಜಿಂಕ್ಯ ರಹಾನೆ ನೇತೃತ್ವದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಇವತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ಪಂದ್ಯ ಆಡಲಿದೆ. ಅಂಕಪಟ್ಟಿಯ ಕೊನೆಯ ಸ್ಥಾನದಲ್ಲಿರುವಂತಹ ಕೆಕೆಆರ್ ಚೊಚ್ಚಲ ಗೆಲುವಿನ ನಿರೀಕ್ಷೆಯಿದ್ರೆ ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ತಂಡ ಸತತ 3ನೇ ಗೆಲುವಿನ ಗುರಿಯನ್ನ ಹೊಂದಿದೆ. ಬ್ಯಾಟಿಂಗ್ ಸ್ನೇಹಿ ಅಹಮದಾಬಾದ್ ಪಿಚ್ನಲ್ಲಿ ಬೌಂಡ್ರಿಗಳು ದೊಡ್ಡದಾಗಿರುವುದರಿಂದ ಬ್ಯಾಟರ್ಗಳಿಗೆ ಸವಾಲಂತೂ ಇದೆ. ಕೆಕೆಆರ್ನಲ್ಲಿ ಅಜಿಂಕ್ಯ ರಹಾನೆ ಸೇರಿದಂತೆ ಯಾರಿಂದಲೂ ಕೂಡ ಸ್ಥಿರ ಬ್ಯಾಟಿಂಗ್ ಪ್ರದರ್ಶನ ಬರ್ತಿಲ್ಲ. ಆಂಕ್ರಿಶ್ ರಘುವಂಶಿ ಮಾತ್ರ ಏಕಾಂಗಿ ಹೋರಾಟ ಮಾಡ್ತಿದ್ದಾರೆ. ಕನ್ನಡಿಗ ಮನೀಶ್ ಪಾಂಡೆ ಅವರಿಗೆ ಇದುವರೆಗೂ ಕೂಡ ಒಂದೇ ಒಂದು ಪಂದ್ಯದಲ್ಲೂ ಅವಕಾಶ ಸಿಕ್ಕಿಲ್ಲ. ಇಂದಿನ ಪಂದ್ಯದಲ್ಲಿ ಚಾನ್ಸ್ ಸಿಗುವಂತಹ ಚಾನ್ಸಸ್ ಇದೆ. ಕೆಕೆಆರ್ ಈ ಸೀಸನ್ ಅಲ್ಲಿ ಈವರೆಗೆ ಆಡಿರುವಂತಹ ಪಂದ್ಯಗಳಲ್ಲಿ ಗೆಲುವು ಕಾಣದಂತ ಏಕೈಕ ತಂಡವಾಗಿದೆ. ಐಪಿಎಲ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಜಿಟಿ ವಿರುದ್ಧ ಗೆದ್ರೆ ಮೊದಲ ಗೆಲುವಾಗಲಿದೆ. ಇವಿಷ್ಟು ಇವತ್ತಿನ ಐಪಿಎಲ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.